ಮಿತ್ರರೇ, ಈ ನಾವು ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳು ಅಂತ ಹೇಳ್ತೀವಿ, ಶಾರ್ಟ್ ಟರ್ಮ್ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಅಂತ. ಪ್ರಾರಂಭಿಕ ಹಂತಗಳಲ್ಲಿ ನಾವೇನು ಮಾಡ್ತೀವಿ, ಕೃಷಿ ಭೂಮಿನ ಸಿದ್ಧತೆ ಮಾಡಿಕೊಂಡು ಸ್ಪ್ರಿಂಕ್ಲರ್ ಆಧಾರಿತ ತುಂತುರು ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಚದುರನಲ್ಲೂ ನಾವು ತೇವಾಂಶ ಕಾಪಾಡೋ ವ್ಯವಸ್ಥೆ ಮಾಡಿ ಅಲ್ಪಾವಧಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೀತಾ ಬರ್ತೀವಿ ನಮ್ಮ ಮುಖ್ಯ ಬೆಳೆಗಳ ಸಾಲುಗಳ ಮಧ್ಯದಲ್ಲಿ. ಇಲ್ಲಿ ನಾವು ಇವತ್ತು ಎಂ ಇ ಮಂಜುನಾಥ್ ಅವರ ತೋಟ, ಸೋಮನಹಳ್ಳಿ, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, ಈ ಜಾಗದಲ್ಲಿದ್ದೀವಿ. ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಸೆಪ್ಟೆಂಬರ್ 2ನೇ ವಾರದಲ್ಲಿ ನಾವು ಮೊದಲಲ್ಲಿ ಸೆಣಬು ಡಯಂಚವನ್ನು ಬೆಳೆದಿದ್ವಿ. ಅದನ್ನು ಲಘುವಾಗಿ ಉಳುಮೆ ಮಾಡಿಸಿ ಎತ್ತಿನ ಕೈಲಿ ಆ ಬೀಜಗಳನ್ನು ಬೆಳೆದು ಅದನ್ನು ಅಕ್ಟೋಬರ್ ಕೊನೆ ವಾರದಲ್ಲಿ ಒಂದು ಬ್ರಷ್ ಕಟ್ಟರ್ ತೊಗೊಂಬಂದು ಅದನ್ನೆಲ್ಲ ಬ್ರಷ್ ಕಟ್ಟರ್ ಹೊಡೆದು ಅದನ್ನೆಲ್ಲ ನೆಲದ ಮೇಲೆ ಬಿಡಿಸಿದ್ವಿ. ಮಣ್ಣೆ ಮುಚ್ಚಿರಲಿಲ್ಲ, ಅಂದರೆ ಮಣ್ಣೊಳಗೆ ಸೇರಿಸಿರಲಿಲ್ಲ ಬೇಕಂತಾನೆ. ನಂತರ ಒಂದು ವಾರದ ನಂತರ ಅಕ್ಟೋಬರ್ ಕೊನೆ ವಾರ ಅಥವಾ ನವಂಬರ್ ಮೊದಲನೇ ವಾರದಲ್ಲಿ ಇದಷ್ಟು ಬೀಜಗಳು, ಇದು ನವಧಾನ್ಯಗಳು ಅಂತೀವಿ, ಇದರಲ್ಲಿ ಎಣ್ಣೆಕಾಳು ಬೀಜಗಳು, ಸಿರಿಧಾನ್ಯದ ಬೀಜಗಳು, ಏಕದಳ ಬೀಜಗಳು, ದ್ವಿದಳ ಬೀಜಗಳು ಎಲ್ಲವನ್ನೂ ಮಿಶ್ರಣ ಮಾಡಿ ಎಕರೆಗೆ 6ರಿಂದ 7 kg, ಇದು ಸುಮಾರು ಒಂದು 4ರಿಂದ 5 ಎಕರೆ, ಟೋಟಲ್ ಇದು 6 ಎಕರೆ ಪ್ರದೇಶ. ಇದು 5 ಎಕರೆನಲ್ಲಿ ಈಗ ಕೃಷಿ ನಡೆದಿದೆ. ಈ 5 ಎಕರೆಗೆ ಎಲ್ಲ ಥರದ ಬೀಜಗಳನ್ನು ನವೆಂಬರ್ ಮೊದಲನೇ ವಾರದಲ್ಲಿ ಎತ್ತಿನಲ್ಲಿ ಗೆರೆಗಳನ್ನು ಎಳೆಸಿ, ಎತ್ತಿನ ಉಳುಮಿನಲ್ಲಿ ಗೆರೆಗಳನ್ನು ಎಳೆಸಿ ಬಿತ್ತನೆ ಮಾಡಿದ್ವಿ. ಇದನ್ನೆಲ್ಲ ಗೆರೆಗಳಿಗೆ ಮಿಶ್ರಣ ಮಾಡಿ ಹಾಕಿತ್ತು. ಸೊ ಅದನ್ನು ಇವಾಗ ನಮ್ಮ ನೀರಾವರಿ ವ್ಯವಸ್ಥೆಯಲ್ಲಿ ಕಾಪಾಡಿದ್ದೀವಿ. ಈಗ ಹೆಚ್ಚು ಕಮ್ಮಿ ನವೆಂಬರ್ ಮೊದಲನೇ ವಾರ ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳು ಮುಗಿದಿದೆ. ಇಲ್ಲಿ ಎಲ್ಲ ಥರದ ಗಿಡಗಳು ಬೆಳೆದಿದೆ. ನಮ್ಮ ನವಧಾನ್ಯಗಳು ನೀವು ಗಮನಿಸ್ತಾ ಹೋಗ್ಬೋದು. ಮೂಲಂಗಿ ಇದೆ, ನಂತರ ಸಾಸಿವೆ ತುಂಬ ಚೆನ್ನಾಗಿ ಬಂದಿದೆ. ಸಾಸಿವೆ ಇದೆ. ಇದು ನಮ್ಮ ಸೂರ್ಯಕಾಂತಿ, ಸನ್ಫ್ಲವರ್, ಅದು ಸಾಕಷ್ಟು ಬೆಳೆದಿದೆ. ಇನ್ನು ಮಿಲೆಟ್ಸ್ಗಳು ಸಂಬಂಧಪಟ್ಟಿದಂಥ ನವಣೆ, ಸಜ್ಜೆ, ರಾಗಿ ಅವುಗಳು ಸಹ ಸಾಕಷ್ಟು ಬಂದಿರೋದು ಇಲ್ಲಿ ಗಮನಿಸ್ಬೋದು. ಅದೆಲ್ಲ ಬರ್ತಾಯಿದೆ ನೋಡಿ. ಎಲ್ಲವೂ ಈಗ ಪ್ರೌಢಾವಸ್ಥೆಗೆ ಬಂದಿದೆ. ಎಲ್ಲ ಹೂ ಬಿಟ್ಕೊಂಡು ರೆಡಿಯಾಗಿದೆ. ಸೊ ನಾವಿದನ್ನು ಇವಾಗ ಕಟಾವು ಮಾಡಲ್ಲ, ಹೀಗೇ ಬಿಟ್ಟಿರ್ತೀವಿ. ಇದನ್ನು ಇನ್ನೂ 1 ತಿಂಗಳು ಬಿಟ್ಟು ಆದಷ್ಟು ಇದೆಲ್ಲ ಬೀಜಗಳೆಲ್ಲ ಬಲಿತು ನಮಗೆ ಎಷ್ಟು ಬೇಕೋ ಅಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೀಜವನ್ನು ಸಂಗ್ರಹಣೆ ಮಾಡಿಕೊಂಡು ಉಳಿದಿದ್ದನ್ನು ಇಲ್ಲೇ ಭೂಮಿಗೆ ಬೀಳೋ ಥರ ಮಾಡಿಬಿಡ್ತೀವಿ. ನಂತರ ಇವೆಲ್ಲವೂ ಒಣಗಿದ ಕಡ್ಡಿ ಥರ ಆಗುತ್ತೆ. ನಂತರ ನಮ್ಮ ಬ್ರಷ್ ಕಟ್ಟರ್ಗೆ ಬ್ಲೇಡ್ ಬರುತ್ತೆ, ಆ ಬ್ಲೇಡ್ ಹಾಕ್ಕೊಂಡು ಒಂದು ಸಲ ಹೊಡೆದ್ಬಿಡ್ತೀವಿ. ಹಾಗೆ ಮತ್ತೆ ಇದೆಲ್ಲ ಒಂದು ಒಣದ್ರವ್ಯ, ಬೆಳೆ ಸಸ್ಯದ ತ್ಯಾಜ್ಯ ನಮ್ಮ ಮೇಲ್ಮಣ್ಣಿಗೆ ಮತ್ತೆ ಸೇರಿಸಲ್ಪಡುತ್ತೆ. ಈ ರೀತಿ ನಾವು ಈ ಒಂದು ಸೆಣಬು ಡಯಂಚ ಮತ್ತು ಹುರುಳಿಯನ್ನು ಮಳೆಗಾಲದಲ್ಲೂ ಈ ರೀತಿಯ ವಿವಿಧ ನವಧಾನ್ಯಗಳನ್ನು ಚಳಿಗಾಲದ ನಂತರದಲ್ಲೂ ಹಾಕಿ ಬೆಳೆದು ಬೇಸಿಗೆಯಲ್ಲಿ ನೋಡಿ ಇಷ್ಟು ಹಸಿರನ್ನು ಇಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದರ ಮಧ್ಯದಲ್ಲಿ ನಮ್ಮ ವಾಣಿಜ್ಯ ಬೆಳೆ ಈ ಭಾಗದಲ್ಲಿ ಇಲ್ಲಿ ಮೆಕಡೋಮಿಯಾ ಇದೆ. 12x12 ಈ ಅಂತರದಲ್ಲಿ ಇದು ಮೆಕಡೋಮಿಯಾ, ಇದು ಪ್ರೌನಬಲ್ ಮೆಕಡೋಮಿಯಾ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಆಮೇಲೆ ಹಾಕ್ತೀನಿ. ಸೊ ಮೆಕಡೋಮಿಯಾ ನಾಟಿನೂ ನಡೀತಾ ಇದೆ. ಸುಮಾರು ಒಂದು 750 ಮೆಕಡೋಮಿಯಾ ಪ್ಲ್ಯಾಂಟ್ಸ್ನ ಈ ಒಂದು 4 ಎಕರೆ ಭಾಗದಲ್ಲಿ ನೆಡುವಂಥ ಕಾರ್ಯಕ್ರಮ. ಮತ್ತು ಆ ಭಾಗದಲ್ಲಿ ನಾನು ಸೆಕ್ಷನ್ C ಮತ್ತು D ಅಂತ ಹೇಳ್ತೀವಿ. ಆ ಭಾಗದಲ್ಲಿ ನಾವು ಬಟರ್ ಫ್ರೂಟ್, ಬೆಣ್ಣೆಹಣ್ಣು ಮತ್ತು ಅದರ ಜೊತೆಯಲ್ಲಿ ಅಲಹಾಬಾದ್ ಸಫೇದ್ ಸೀಬೆ ಇದೆಲ್ಲವನ್ನು ಆಲ್ರೆಡಿ ಹಾಕಾಗಿದೆ. ಒಂದು 750 ಮೆಕಡೋಮಿಯಾ, 250 ಬೆಣ್ಣೆಹಣ್ಣು, ಬಟರ್ ಫ್ರೂಟ್, ಅವಕಾಡೋ ಮತ್ತು ಒಂದು 250 ಅಲಹಾಬಾದ್ ಸಫೇದ್ ಸೀಬೆ. ಇದಿಷ್ಟು ಹಣ್ಣುಗಳನ್ನು ಈ ಒಂದು 5 ಎಕರೆ ಜಾಗದಲ್ಲಿ ಬೆಳೆಯುವಂಥ ಆಲೋಚನೆ ಇದೆ. 12x12 ಗ್ರಿಡ್ನಲ್ಲಿ. ಆದಷ್ಟು ಪ್ಲ್ಯಾಂಟಿಂಗ್ ಇವಾಗ ಮುಗಿಯುತ್ತೆ. ನಾಳೆ ಮೆಕಡೋಮಿಯಾ ಮುಗಿದ್ರೆ ಆಯಿತು. ಮತ್ತು ನಮ್ಮ ರಸ್ತೆಯ ಒಳಭಾಗದಲ್ಲಿ ಮತ್ತು ವರ್ತುಲ ರಸ್ತೆಯ ಒಳಭಾಗದಲ್ಲಿ ತಿಪ್ಟೂರ್ ಟಾಲ್ ತೆಂಗಿನ ಗಿಡಗಳು 150, ಅದನ್ನು ಸಹ ನಾವು 24 ಅಡಿ ಅಂತರದಲ್ಲಿ ಹಾಕಾಗಿದೆ. ಇದಿಷ್ಟು ನಾವು ಇಲ್ಲಿ ನಾಟಿ ಮಾಡಿರ್ತಕ್ಕಂಥ ಗಿಡಗಳು ಈ ಹಂತದಲ್ಲಿ. ನೀವು ಗಮನಿಸ್ಬೋದು ಮಿತ್ರ, ಇದೆಲ್ಲ ಕೃಷಿ ಚಟುವಟಿಕೆ ಶುರುವಾಗಿದ್ದು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ 2025, ಅಂದರೆ ಸುಮಾರು 5 ತಿಂಗಳ ಹಿಂದೆ. 5 ತಿಂಗಳ ಇಷ್ಟು ಬೆಳೆಗಳ ಜೋಡಣೆ, ಮುಖ್ಯವಾಗಿ ಹಸಿರು ಗೊಬ್ಬರ, ಜೀವಂತ ಬೇಲಿ, ಅರಣ್ಯ ವೃಕ್ಷಗಳು. ನಾನೇನು ನಮ್ಮ ನೈಸರ್ಗಿಕ ಕೃಷಿ ಡಿಸೈನ್ನಲ್ಲಿ ಹೇಳ್ತೀವಲ್ಲ, ಅದಷ್ಟನ್ನು ನಾವು ಈ ಸೋಮನಹಳ್ಳಿ ತೋಟದಲ್ಲಿ ಗಮನಿಸ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ HR ಮಂಜುನಾಥ್.